ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎರಡನೇ ಕರ್ನಾಟಕ ನಮ್ಮ ಅತಿಥಿಗಳಿಗೆ ಬಂದಂಥ ಅತಿಥಿಗಳಿಗೆ ಜಾಗ ಇಲ್ಲ ಸರಿಯಾಗಿ ಆಗಬೇಕು ಅಂತೇಳಿ ರಿನೋವೇಷನ್ ಮಾಡ್ತಾ ಇದ್ದೀವಿ. ಶರಾವತಿ ಅದನ್ನು ಈಗ ತಾನೇ ವೀಕ್ಷಣೆ ಮಾಡಿ ಬಂದಿದ್ದೇವೆ. ಸೊ ಎರಡನೇದು ನೇಪಾಲ್ ಮತ್ತು ಟಿಬೆಟ್ ಬಾರ್ಡ್ರ್ನಲ್ಲಿ ಏನು ದೊಡ್ಡ ಅನಾಹುತ ಆಗ್ತಾಯಿದೆ. ಈಗಾಗಲೇ ನಮ್ಮ ಕೇಂದ್ರ ಸೆಂಟ್ರಲ್ ಮಿನಿಸ್ಟ್ರಿ ಮತ್ತು ನಮ್ಮ ಕರ್ನಾಟಕ ಭವನ ಎಲ್ಲ ಕೂಡ ಟಚ್ಚಲ್ಲಿದೆ. ಸುಮಾರು ಜನ ಕರ್ನಾಟಕದಿಂದ ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ. ಕೆಲವ್ರದ್ದು ಲೊಕೇಶನ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಲೊಕೇಶನ್ ಸಿಕ್ಕಿದೆ. ಸೊ 24/7 ಅದಕ್ಕೆ ನಾವೆಲ್ಲ ಗಮನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇನ್ನು ನಿಖರವಾದಂಥ ಮಾಹಿತಿ ನಮಗೆ ಕೆಲವ್ರ ಬಗ್ಗೆ ಸಿಗ್ತಾ ಇಲ್ಲ. ಸೊ ಆ ನಂಬರ್ಸ್ನ ಡೀಟೇಲು ನಮ್ಮ ಪ್ರೆಸ್ ರಿಲೀಸ್ ಇದೆ, ಪ್ರೆಸ್ ರಿಲೀಸ್ ನಿಮಗೆ ಮಾಡಿಕೊಡ್ತೇವೆ. ಕೆಲವರಂತೂ ಲೈನಿಗೆ ಸಿಗ್ತಾ ಇರೋರಂತೂ ಫ್ಯಾಮಿಲಿಗೆ ಟಚ್ಚಲ್ಲಿದ್ದಾರೆ. ಸೊ ಕರ್ನಾಟಕದಿಂದ ನಮ್ಮ ಕರ್ನಾಟಕ ಭವನದಿಂದ ಮತ್ತು ಬೆಂಗಳೂರಿಂದ ಕೂಡ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಜಲ್ದಿ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ಕರ್ತರಿಸುವಂಥ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡ್ತೇವೆ. ಸೊ ಯಾಕೆಂದರೆ ಇದು ಹೊರಗಡೆ ದೇಶದಲ್ಲಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಒಂದೊಂದು ರಾಜ್ಯದವರೇ ಸಪ್ರೇಟಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಕನ್ನಡಿಗರನ್ನ ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೇವೆ. ಇಬ್ಬರದಾಗಲೇ ನೀವು ಕೂಡ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಗುಲ್ಬರ್ಗ ಸಂಬಂಧಪಟ್ಟವರು ಅವರು ಯಾರೇ ಸಂಪರ್ಕದಲ್ಲಿದ್ದಾರೆ. ಇಷ್ಟು ನೇಪಾಳ ವಿಚಾರ. ಖಂಡಿತ ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ನಾವು ಟ್ರೇಸ್ ಮಾಡ್ತಾಯಿದ್ದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕೆಂದರೆ ಭಾಳ ಜನ ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾಯಿಲ್ಲ. ಸೊ ಇಷ್ಟಿದೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳ್ನಾಡು ನಡೆದಂಥ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಆಮೇಲೆ ಅವರು ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಬರ್ತಾಯಿದ್ದಾರೆ. ಒಂದು ಗಿಗ್ ವರ್ಕರ್ಸ್ದು ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೀವಿ, ಲೇಬರ್ ಸಂಬಂಧಪಟ್ಟಂತೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ. ಅದಕ್ಕೊಂದು ನಮ್ಮ ಬಿಲ್ ಮಾಡಿದ್ದೇವೆ, ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ ಅವರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ಮಾಡ್ತೇವೆ. ಆಮೇಲೆ ಎಜುಕೇಷನ್ ಪಾಲಿಸಿ ಬಗ್ಗೆ, ಈ ಸ್ಕೂಲು ಎಜುಕೇಷನ್ನು, ಎಕ್ಸಾಮಿನೇಷನ್ನು ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂಥೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ದರು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಬ್ಬರು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕೆಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಭದ್ರತೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಕೂಡ ಅವ್ರಿಗೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಡೈರೆಕ್ಷನ್ ಕೊಟ್ಟಿದ್ದರು. ಅದು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ.
ಸರ್, ಪ್ರಮುಖವಾಗಿ ನಾಗೇಂದ್ರ ಅವ್ರ ವಿಚಾರ ಚರ್ಚೆ ಆಗ್ತಿದೆ ಸರ್. ಇವತ್ತು ಕೊಡ್ತಾರೆ, ನಿನ್ನೆ ಕೊಡ್ತಾರೆ ಅಂತ ಹೇಳಿ ರಾಜೀನಾಮೆ ಇತ್ತು. ಇವತ್ತು ಪಾರ್ಟಿ ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮಗೆ ಹೇಳಿದ್ದಾರೆ, ಹಿಂದೆನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಸರ್, ಇವತ್ತು ಚರ್ಚೆ ಆಯಿತು. ಈಗೇನಿಲ್ಲ, ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಅವರೆಲ್ಲ ಮತ್ತಿನ್ನು ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಸರ್, ಈಗ ಮಹಿಳಾ ಮಂತ್ರಿಗಳನ್ನು ಕೂಡ ಮಾಡಿದ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ, ತುಂಬ ತಡ. ಖಂಡಿತ ಮಾಡಲೇಬೇಕು, ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಮಾಡ್ತೀವಿ. ಅದು ಕೂಡ ಚರ್ಚೆ ಮಾಡ್ತೀವಿ. ನಾವೇ ಹೇಳಿದ್ರೆ ಸೆಷನ್ ಆದ ಬಳಿಕ ಅಂತ ಹೇಳಿದ್ರಿ. ಸೆಷನ್ ಆದ ಬಳಿಕ ಅಂತ ಈಗ ಅಧಿವೇಶನ ಮುಗ್ದಾಗಿದೆ. ಆಯಿತು, ಈಗಿನ ಸ್ವಲ್ಪ ಉಸಿರಾಡೋಕ್ಕೂ ಟೈಮ್ ಬೇಕಲ್ಲ. ಹಿಂಗಿಂದ ಹಿಂಗೆ ಬರೋ ಗಂಟ ನತ್ತಿ ಹೋಗ್ಬೇಕಲ್ಲಪ್ಪ ಉಸಿರು. ಅಲ್ಲ, ಇದು ನಾಗೇಂದ್ರ ಅವ್ರ ಪ್ರಕರಣ ಯಾವಾಗ ಸಾಲ್ವ್ ಆಗುತ್ತೆ? ಪ್ರಕರಣ ಇಲ್ಲ ರೀ, ಪ್ರಕರಣ ಇಲ್ಲ. ಪ್ರಕರಣ BJPಯವ್ರ ಪ್ರಕರಣ ಅಷ್ಟೇ. ರಾಜೀನಾಮೆ ವಿಪಕ್ಷಗಳ ಒತ್ತಡಕ್ಕೆ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ಇಟ್ ಇಸ್ ಎನ್ ಇಶ್ಯೂ ವಿತೌಟ್ ಎನ್ ಇಶ್ಯೂ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತಾ ಇದೆಯಾ? ಈ ಮಣಿಯಂಥ ಸಂದರ್ಭ ಏನು ಅವಶ್ಯಕತೆ ಬರಲಿಲ್ಲ. ನಾವು ಅದನ್ನಂತೆ ಎಲ್ಲರಿಗೂ ಗೊತ್ತಾಗಿದೆ, ಮಂದಟ್ಟು ಮಾಡ್ತೀವಿ ಏನಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಂದಟ್ಟು. ಈಗ ಸೆಂಟ್ರಲ್ ಮಿನಿಸ್ಟರ್ಸು ಮೇಲಿಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲಿಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಇವ್ರ ಮೇಲೆ ಇಲ್ಲದೆ ಏನಾದ್ರು ಕೇಸ್ ಇದ್ದು ನಡೀತಾ ಇದ್ರೆ ಪರಲ್ಲ. ಏನು ಇಲ್ಲದೆ ಹೋದ ಕೇಸ್ನ ಹಾಕೋರೆ. 89 ಕೋಟಿ ಸೀಸ್ ಮಾಡೋರು. ಅವನ ಹತ್ರ ₹1 ಸೀಸ್ ಮಾಡಿದ್ರು. ಅವ್ನ ದಾಖಲೆಯಿಲ್ಲ, ಎಲ್ಲೂ ಒಂದು ಪೇಪರ್ ಇಲ್ಲ, ಯಾವುದಕ್ಕೂ ಒಂದು ಆರ್ಡ್ರ್ ಇಲ್ಲ. ಸುಮ್ಮನೆ ಪಾಪ ಒಬ್ಬ ಅವ್ರ ಲೀಡ್ರನ್ನ ಸೋಲಿಸ್ಬಿಟ್ರು ಅಂತೇಳಿ ಸುಮಾರು 17 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ST ಸೀಟ್ಸ್ ಎಲ್ಲ ನಾವೇ ಗೆದ್ದುಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ BJPಯವ್ರಿಗೂ ತಡ್ಕೊಳಕ್ಕಾಗ್ತಾಯಿಲ್ಲ. ಏನಾದ್ರು ಒಂದು ಫುಟ್ ಪ್ರಿಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಅನುಕೂಲ ಆಗುತ್ತೆ. ಸರ್, ಸ್ಟಾರ್ಟಿಂಗಲ್ಲಿ ಸರ್ ಅವ್ರ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ರೆ ಅದ್ರ ಒಳಗಡೆನೆ ತೀರ್ಮಾನ ಆಗುತ್ತಾ ಹೇಗೆ? ನನಗದು ಗೊತ್ತಿಲ್ಲ. ಮಾಡಿ ಯಾವುದೇ ಪಾದಯಾತ್ರೆ ಮಾಡೋದು ಬೇಡ ಅನ್ನೋಕ್ಕಾಗ್ತದೆ. ಬಟ್ ಏನಪ್ಪ ಅಂದರೆ ಅಸೆಂಬ್ಲಿಲಿ ಒಂದು ಕ್ವಶನ್ನು, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ BJPಯವ್ರಿಗೆ, NDAವ್ರಿಗೆ ಇರಲಿಲ್ಲ, ದಳದವ್ರಿಗೆ ಇರಲಿಲ್ಲ. ಸುಮ್ಮನೆ ನಿಂತ್ಕೊಳ್ತಾರೆ. ಆಮೇಲೆ ಕೊನೆ ದಿನ ಬಾವಿಗೆ ಹೋದರು. ನೋಟಿಸ್ ಕೊಟ್ಟು ಹೇಳ್ಬೇಕಾದ್ರೆ ಏನೇನು ಬೇಕಾದ್ರೆ ನಾವು ಹೇಳೋದು ಒಪ್ಕೋಬೇಕು ಅಂತ ಏನಿಲ್ಲ, ವಿರೋಧ ಮಾಡಲಿ. ಬಟ್ ಅವರ ನುಡಿ ಮುತ್ತುಗಳನ್ನ ನೋಡ್ಬೋದಾಯ್ತಲ್ಲ. ನಮ್ಮ ನುಡಿ ಮುತ್ತು ಕೇಳಬೇಕಾಯ್ತಲ್ಲ ಅವರು. ನಾನು ಪಟ್ಟಿ ಓದ್ಬೋದಾಯ್ತಲ್ಲ. ಅವ್ರ ಹಗರಣಗಳು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನ ನಾನು ಅದೆಲ್ಲ ಓದಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದ್ರು. ರಾಹುಲ್ ಗಾಂಧಿ ಅವರ ಭೇಟಿ ಸಮಯದಲ್ಲಿ ನಾಗೇಂದ್ರ ವಿಚಾರ ಚರ್ಚೆ ಇದೆ ಸರ್. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ನಿಮ್ಮನ್ನು ಹೆಂಗೆ ನಾವು ವಿಶ್ವಾಸಕ್ಕೆ ತಗೋಬೇಕು ಅಂತ ವಿಶೇಷ ಪ್ರಕರಣ